ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವ್ರ ಕಡೆಯಿಂದ ಒಂದು ಇಂಪಾರ್ಟೆಂಟ್ ಗುಡ್ ನ್ಯೂಸ್ ಆದರೆ ಬಂದಿರುವಂಥದ್ದು. ಸೊ ಗುಡ್ ನ್ಯೂಸ್ ಅಂತ ಅಂದರೆ ಏನು ಯಾವಾಗಲೂ ಗುಡ್ ನ್ಯೂಸ್ ಅಂತ ಹೇಳ್ತೀರಾ, ಬಟ್ ಅಮೌಂಟ್ ಬಂದಿಲ್ಲ ಅಂತ ನೀವು ಅನ್ಕೋತೀರಾ. ಬಟ್ ಈಗ ಬಂದುಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹಣ ಜಮಾ ಕುರಿತು ಒಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ. ಸೊ ನಿಮಗೆ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಅಂತಲೇ ಹೇಳ್ಬೋದು. ಸೊ ಏನೆಲ್ಲ ಅಪ್ಡೇಟ್ಸನ್ನು ಕೊಟ್ಟಿದ್ದಾರೆ, ಹಾಗಿದ್ರೆ ಹಣ ಯಾವಾಗ ಬರುತ್ತೆ ಅಂತ ಹೇಳಿಬಿಟ್ಟು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಖಂಡಿತವಾಗ್ಲೂ ಹೆಲ್ಪ್ಫುಲ್ ಆಗಿರುತ್ತೆ. ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಆ್ಯಂಡ್ ಹಾಗೇನೋ ಕೆಳಗಡೆ ಲೈಕು ಸಬ್ಸ್ಕ್ರೈಬ್ ಬಟನ್ ಕಾಣಿಸಿರುತ್ತೆ, ಲೈಕು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ 22ನೇ ಕಂತು ಹಣ ಜಮಾ ಆದಾಗಿಂದ ಮತ್ತೆ ಯಾವುದೇ ಕಂತಿನ ಹಣ ಜಮಾ ಆಗಲಿಲ್ಲ. ಯಾವಾಗ ಬರುತ್ತೆ ಅಂತ ಹೇಳಿಬಿಟ್ಟು ಎಲ್ಲ ಫಲಾನುಭವಿಗಳು ವೆಯ್ಟ್ ಮಾಡ್ತಿದ್ದಾರೆ. ಜೊತೆಗೇನು ಅಂತ ಅಂದರೆ, ಈಗ ಪ್ರತಿ ತಿಂಗಳಲ್ಲೂ ಯಾವುದಾದ್ರೂ ಹಬ್ಬ ಇದ್ದಾಗ ಹಬ್ಬಕ್ಕೆ ಹಣ ಜಮಾ ಮಾಡ್ತಿದ್ರು. ಬಟ್ ನವೆಂಬರ್ ತಿಂಗಳಲ್ಲಿ ಯಾವುದೇ ಹಬ್ಬ ಆದರೆ ಇರಲಿಲ್ಲ. ಹಾಗಿದ್ರೆ ನವೆಂಬರ್ ತಿಂಗಳ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವಾಗ ಜಮಾ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಿಮ್ಮೆಲ್ಲರಲ್ಲೂ ಸಹ ಇರುವಂತಹ ಒಂದು ಡೌಟು. ಜೊತೆಗೇನು ಅಂತ ಅಂದರೆ, ಈಗ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿದಂತಹ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತ ಅಂದರೆ, ಸೊ ಇಲ್ಲಿ ಒಬ್ಬರು ಕೇಳ್ತಾರೆ ಮಾಧ್ಯಮ ಮಿತ್ರರು, ಈ ಗೃಹಲಕ್ಷ್ಮಿ ಯೋಜನೆಯ ಹಣ ಪ್ರತಿ ತಿಂಗಳು ಕರೆಕ್ಟಾಗಿ ಬರ್ತಿಲ್ಲ ಯಾಕೆ ಅಂತ ಹೇಳಿಬಿಟ್ಟು. ಸೊ ಅವಾಗ ಬಂದುಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಉತ್ತರನ ಕೊಡ್ತಾರೆ. ಪ್ರತಿ ತಿಂಗಳು ಏನಿಲ್ಲ, ಕಳೆದ 2 ತಿಂಗಳಿಂದ ಅಷ್ಟೇ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಹಣ ಬಂದಿಲ್ಲ. ಬಾಕಿ ಇರುವಂತಹ 2 ತಿಂಗಳಿನ ಹಣ ನಾವು ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಅತಿ ಶೀಘ್ರದಲ್ಲೇ ಜಮಾ ಮಾಡ್ತೀವಿ ಅಂತ ಹೇಳಿಬಿಟ್ಟು ಒಂದು ಹೇಳಿಕೆಯನ್ನು ಕೊಡ್ತಾರೆ. ಸೊ ಗೃಹಲಕ್ಷ್ಮಿ ಯೋಜನೆಯ ಪರಿಸ್ಥಿತಿ ಇತ್ತೀಚಿನ ದಿನಗಳಿಗೆ ಯಾವ ರೀತಿ ಆಗಿದೆ ಅಂತ ಅಂದರೆ, ಕಳೆದ 2 ತಿಂಗಳ ಹಿಂದೆ 3 ತಿಂಗಳ ಹಣ ಆದರೆ ಬಾಕಿ ಇತ್ತು, ಹಣ ಜಮಾ ಆಗಲಿಲ್ಲ. ಅದಾದಮೇಲೆ ನೆಕ್ಸ್ಟ್ ಒಂದು ಕಂತಿನ ಹಣ ಜಮಾ ಮಾಡ್ತಾರೆ. ಅದಾದಮೇಲೆ ನೆಕ್ಸ್ಟ್ ದಸರಾ ಹಬ್ಬಕ್ಕೆ ಇನ್ನೊಂದು ಕಂತಿನ ಹಣ ಜಮಾ ಮಾಡ್ತಾರೆ. ಅದಾದಮೇಲೆ ನೆಕ್ಸ್ಟ್ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಯಾವುದೇ ಕಂತಿನ ಹಣ ಜಮಾ ಆಗಿಲ್ಲ. ಬಟ್ ಇದೀಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನು ಹೇಳ್ತಿದ್ದಾರೆ ಅಂತ ಅಂದರೆ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ 2 ತಿಂಗಳ ಹಣ ಅತಿ ಶೀಘ್ರದಲ್ಲೇ ಜಮಾ ಮಾಡ್ತೀವಿ, ಅತಿ ಶೀಘ್ರದಲ್ಲೇ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಮಾಡ್ತೀವಿ ಅಂತ ಹೇಳಿಬಿಟ್ಟು ಒಂದು ಹೇಳಿಕೆಯನ್ನು ಕೊಡ್ತಿದ್ದಾರೆ. ಹಾಗಿದ್ರೆ ಯಾವ ಕಂತಿನ ಹಣ ಅಂತ ನೀವು ಕೇಳ್ಬೋದು. ನಿಮಗೆ ನೋಡಿ, 22ನೇ ಕಂತಿನ ಹಣದವರೆಗೂ ಹಣ ಬಂದಿದೆ. ಈಗ ನೆಕ್ಸ್ಟ್ ಹಣ ಬರುತ್ತೆ ಅಂತ ಅಂದರೆ ಅದು ಬಂದುಬಿಟ್ಟು 23ನೇ ಕಂತಿನ ಹಣ ಆ್ಯಂಡ್ ನೆಕ್ಸ್ಟ್ 24ನೇ ಕಂತಿನ ಹಣ. ಸೊ ನೀವು ಕೇಳ್ಬೋದು, ಹಾಗಿದ್ರೆ ಒಟ್ಟಿಗೆ 4,000 ಜಮಾ ಆಗುತ್ತಾ ಅಂತ ಹೇಳಿಬಿಟ್ಟು. ಖಂಡಿತವಾಗ್ಲೂ ಒಟ್ಟಿಗೆ 4,000 ಹಣ ಜಮಾ ಆಗಲ್ಲ. ಜಮಾ ಆಗುವಂತಹ ಯಾವುದೇ ಥರದ ಸಾಧ್ಯತೆ ಇಲ್ಲ. ನಿಮಗೆ ಈ ತಿಂಗಳಲ್ಲಿ ಹಣ ಜಮಾ ಆಯಿತು ಅಂತ ಅಂದರೆ ಅದು ಕೇವಲ 2,000 ಹಣ ಜಮಾ ಆಗುತ್ತೆ. 23ನೇ ಕಂತಿನ ಹಣ ಅವರು ಅತಿ ಶೀಘ್ರದಲ್ಲೇ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಬಿಡುಗಡೆ ಆದ್ರೂ ಈ ತಿಂಗಳಲ್ಲಿ 2,000 ಬರುತ್ತೆ. ಅದಾದಮೇಲೆ ನೆಕ್ಸ್ಟ್ ಮುಂದಿನ ತಿಂಗಳಲ್ಲಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ 2,000 ನೇರವಾಗಿ ಆದರೆ ಬರುತ್ತೆ. ಸೊ ಹಾಗಿದ್ರೆ ನೀವು ಈಗ ಸಾಕಷ್ಟು ಕಡೆ ನೋಡ್ತಿರ್ತೀರಾ, 23, 24ನೇ ಕಂತಿನ ಹಣ 4,000 ಜಮಾ, 23, 24, 25ನೇ ಕಂತಿನ ಹಣ 6,000 ಜಮಾ ಅಂತ ಹೇಳಿಬಿಟ್ಟು. ನೋಡಿ, ಈ ರೀತಿ 6,000, 4,000 ಒಟ್ಟಿಗೆ ಹಣ ಜಮಾ ಮಾಡಲ್ಲ. ಯಾಕಂತ ಅಂದರೆ 1,20,00,000ಕ್ಕೂ ಹೆಚ್ಚು ಫಲಾನುಭವಿಗಳು ಅರ್ಹರಿರುವಂಥದ್ದು. ಪ್ರತಿ ತಿಂಗಳು ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಮಾಡಬೇಕು ಅಂತ ಅಂದರೆ 2,500 ಕೋಟಿ ಆದರೆ ಬೇಕಾಗುತ್ತೆ. ಸೊ ಹಾಗಾಗಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಈಗ ನಿಮಗೆ ಹಣ ಆದರೆ ಒಟ್ಟಿಗೆ 4,000 ಆಗಲಿ, ಒಟ್ಟಿಗೆ 6,000 ಆಗಲಿ ಜಮಾ ಆಗೋದಿಲ್ಲ. ಬಟ್ ನಿಮ್ಗೊಂದು ಗುಡ್ ನ್ಯೂಸ್ ಕೊಟ್ಟಿರೋದೇನೋ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಅಂತ ಅಂದರೆ, 2 ತಿಂಗಳ ಹಣ ಜಮಾ ಮಾಡಬೇಕು, 2 ತಿಂಗಳ ಹಣ ಅತಿ ಶೀಘ್ರದಲ್ಲೇ ಜಮಾ ಮಾಡ್ತೀವಿ, ಹಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿರೋದ್ರಿಂದ ನಿಮಗೆ ಹಣ ಜಮಾ ಆಗುತ್ತೆ. ಸೊ ನಮಗೆ ಬಂದಂತಹ ಒಂದಿಷ್ಟು ಅಪ್ಡೇಟ್ಸ್ ಪ್ರಕಾರ 23ನೇ ಕಂತಿನ ಹಣ ನವೆಂಬರ್ ತಿಂಗಳಲ್ಲಿ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗಬೇಕಿತ್ತು. ಕೆಲವೊಂದಿಷ್ಟು ಕಾರಣಾಂತರಗಳಿಂದ ಜಮಾ ಆಗಿಲ್ಲ. ಯಾಕೆ, ಏನು ರೀಸನ್ ಅಂತ ಕೇಳಿದಾಗ, ಇಲ್ಲಿ ಗೃಹಲಕ್ಷ್ಮಿ ಸಂಘನ 19ನೇ ತಾರೀಕು ಚಾಲನೆಯನ್ನು ತರ್ತೀವಿ, ಚಾಲನೆ ತಂದಿದ್ದ ಆದಮೇಲೆ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಒಂದು ಹೇಳಿಕೆಯನ್ನು ಕೊಟ್ಟರು. ಬಟ್ ಯಾವಾಗ 19ನೇ ತಾರೀಕು ಗೃಹಲಕ್ಷ್ಮಿ ಸಂಘಕ್ಕೆ ಚಾಲನೆ ಕೊಡಬೇಕಿರುವಂಥದ್ದು ಯಾವಾಗ ಒಂದು ನೆಕ್ಸ್ಟ್ ಮುಂದಿನ ದಿನಕ್ಕೆ ಮುಂದೂಡಿಕೆ ಆಯಿತು ದಿನಾಂಕ ಬಂದುಬಿಟ್ಟು. ಸೊ ಹಾಗಾಗಿ ಈಗ ನೆಕ್ಸ್ಟ್ ಗೃಹಲಕ್ಷ್ಮಿ ಸಂಘ ಯಾವಾಗ ಚಾಲನೆ ಕೊಡ್ತಾರೆ ಅದಾದಮೇಲೆ ನೆಕ್ಸ್ಟ್ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಆಗುವಂಥದ್ದು. ಯಾಕೆ, ಇದಕ್ಕೂ ಏನು ಸಂಬಂಧ, ಏನು ರೀಸನ್ ಅಂತ ಅಂದರೆ, ಗೃಹಲಕ್ಷ್ಮಿ ಸಂಘಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಅಂದರೆ ಪ್ರತಿಯೊಬ್ಬರು 2,000 ಅಮೌಂಟನ್ನು ಪೇ ಮಾಡಬೇಕು. ಯಾರೆಲ್ಲ ಇಂಟ್ರೆಸ್ಟ್ ಇದ್ದು ಗೃಹಲಕ್ಷ್ಮಿ ಸಂಘಕ್ಕೆ ಜಾಯಿನ್ ಆಗ್ತಿರೋ ಅಂತಹ ಫಲಾನುಭವಿಗಳು. ಸೊ ನೀವು ಅಂತಹ ಫಲಾನುಭವಿಗಳು ಹೆಚ್ಚಿನ ಜನಸಂಖ್ಯೆಯಲ್ಲಿ ಜಾಯಿನ್ ಆಗ್ತಾರೆ. ಗೃಹಲಕ್ಷ್ಮಿ ಸಂಘ ಚಾಲನೆ ಕೊಟ್ಬಿಟ್ಟು 23ನೇ ಕಂತಿನ ಹಣ 2,000 ಜಮಾ ಮಾಡಿದ್ರೆ ಹೆಚ್ಚಿನ ಜನಸಂಖ್ಯೆಯಲ್ಲಿ ಗೃಹಲಕ್ಷ್ಮಿ ಸಂಘಕ್ಕೆ ಜಾಯಿನ್ ಆಗ್ತಾರೆ ಅಂತ ಹೇಳಿಬಿಟ್ಟು ಈ ಒಂದು ನಿರ್ಧಾರವನ್ನು ತಗೊಂಡಿರುವಂಥದ್ದು. ಸೊ ಹಾಗಾಗಿ ಫಲಾನುಭವಿಗಳು ಸ್ವಲ್ಪ ವೆಯ್ಟ್ ಮಾಡಬೇಕು. ನಿಮಗೇನು ಇವತ್ತಿನ ಈ ವಿಡಿಯೋ ಸಪ್ರೇಟಾಗಿ ಮಾಡಿದೆ ಏನು ನಿಮಗೆ ಯೂಸು ಅಂತ ಅಂದರೆ, ಒಂದು ಈಗ ಯಾರೆಲ್ಲ ಹಣ ಬರಲ್ಲ, ಈ ಗೃಹಲಕ್ಷ್ಮಿ ಕತೆ ಅಷ್ಟೇ ಏನೋ, ಇನ್ನು 2,000 ಹಣ ಬರುತ್ತಾ ಇಲ್ವ ಅಂತ ಯಾರಿಗೆಲ್ಲ ಡೌಟ್ ಇರುತ್ತೋ ಅಂಥವ್ರಿಗೆ ಸ್ವತಃ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವನೇ ಹೇಳಿರುವಂಥದ್ದು, ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಅತಿ ಶೀಘ್ರದಲ್ಲೇ ಬಾಕಿ ಇರುವಂತಹ 2 ಕಂತಿನ ಹಣ ಜಮಾ ಮಾಡ್ತಾರೆ ಅಂತ ಹೇಳಿಬಿಟ್ಟು 2 ಕಂತಿನ ಹಣ ಬರುತ್ತೆ. ಆ್ಯಂಡ್ ಇನ್ನೊಂದು ಸಾಮಾನ್ಯವಾಗಿ ನಿಮ್ಮೆಲ್ಲರಲ್ಲೂ ಇರುವಂತಹ ಡೌಟ್ ಏನು ಅಂತ ಅಂದರೆ, ಮೊದಲು ಯಾವ ಜಿಲ್ಲೆಗೆ ಬರುತ್ತೆ ಅಂತ ಹೇಳಿಬಿಟ್ಟು. ನೋಡಿ, ಫಸ್ಟ್ ಇದೇ ಜಿಲ್ಲೆಗೆ ಅಂತ ಏನಿಲ್ಲ, ಬ್ಯಾಚ್ ವೈಸು ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಮಾಡ್ತಾರೆ. 1,20,00,000ಕ್ಕೆ ಹೆಚ್ಚು ಫಲಾನುಭವಿಗಳು ಇರೋದ್ರಿಂದ ಸೊ ಬ್ಯಾಚ್ ವೈಸು ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡ್ತಾರೆ. ಈ ತಿಂಗಳು ಎಂಡಿಂಗಲ್ಲಿ ನಿಮಗೆ ಸ್ಟಾರ್ಟ್ ಮಾಡ್ತಾರೆ. ಮುಂದಿನ ತಿಂಗಳು
15ನೇ ತಾರೀಕು ಒಳಗಡೆ 23ನೇ ಕಂತಿನ ಹಣ ಆದರೆ ಬರುತ್ತೆ. ಅದಾದಮೇಲೆ ನೆಕ್ಸ್ಟು 24ನೇ ಕಂತಿನ ಹಣ ಆದರೆ ಬರುವಂಥದ್ದು. ಓಕೆನಾ, ಇದು ಇವತ್ತಿನ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಆ್ಯಂಡ್ ಕೀಪ್ ವಾಚಿಂಗ್ ಮಹಿ ಅಪ್ಡೇಟ್ಸ್ ಫಾರ್ ಮೋರ್ ಅಪ್ಡೇಟ್ಸ್.